ಈ ಭೂಮಿ ಇವರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ, ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಜೀವನ ತೆಗೆಯಲಿಕ್ಕೆ ಇವರಿಗೆ ಅವಕಾಶ ಕೊಟ್ಟಿದೆ. ಅಂತ ಒಂದು ಭಾರತಕ್ಕೆ, ಆ ಭಾರತ ಮಾತೆಗೆ ವಂದನೆಯನ್ನು ಸಲ್ಲಿಸಬೇಕೆಂಬ ಕಾರಣಕ್ಕೋಸ್ಕರ ಒಂದೇ ಮಾತರಮನ್ನು ಇಡೀ ದೇಶದಲ್ಲಿ ಆಡಬೇಕು ಅಂತೇಳಿ ಸರ್ಕಾರ ಹೇಳಿದ್ರೆ, ಇಲ್ಲ ನಾವು ಒಂದೇ ಮಾತರಮ್ಮ ಆಡಲ್ಲ, ನಮ್ಮ ಮತ ಸಂಪ್ರದಾಯದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅರೆ, ನಿಮಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಈ ದೇಶ ಬೇಕು, ಈ ಭೂಮಿ ಬೇಕು, ಇಲ್ಲಿ ಅನ್ನ ಬೇಕು. ಆದರೆ ಈ ತಾಯಿ ಭಾರತಾಂಬೆಗೆ ವಂದನೆ ಮಾಡಲಿಕ್ಕೆ ನಿಮ್ಮಲ್ಲಿ ಆಗಲ್ಲ. ಆ ಒಂದೇ ಮಾತ್ರ ಇದ್ದಂತ ಯಾವುದಾದ್ರೂ ಟ್ರೈನ್ ಇದ್ರೆ ಅದಕ್ಕೆ ಕಲ್ಲು ಬಿಸಾಡುವಂಥದ್ದು, ಒಂದೇ ಮಾತ್ರ ಹೆಸರಿನಲ್ಲಿ ಇದ್ದಂಥದ್ದು ಯಾವುದನ್ನು ಕೂಡ ವಿರೋಧ ಮಾಡುವಂಥದ್ದು. ಆದರೆ ಇಡೀ ದೇಶ ಹಿಂದುತ್ವದ ಆಧಾರದಲ್ಲಿ, ಹಿಂದುತ್ವದ ಸಿದ್ಧಾಂತದಲ್ಲಿದೆ. ಆದರೆ ನಾವು ಜಗತ್ತಿನ ಯಾವ ದೇಶದ ಮೇಲೂ ನಾವು ಆಕ್ರಮಣ ಮಾಡಿಲ್ಲ. ನಾವು ಚರ್ಚ್ ಮಸೀದಿ ಕಟ್ಟಲಿಕ್ಕೆ ನಾವು ಅವಕಾಶ ಕೊಟ್ವಿ. ಆದರೆ ಇವತ್ತಿನ ತನಕ ಒಂದೇ ಒಂದು ಚರ್ಚಿನ ಮೇಲೆ ದಾಳಿ ಮಾಡಿಲ್ಲ, ಇವತ್ತಿನ ತನಕ ಒಂದೇ ಒಂದು ಮಸೀದಿಯ ಮೇಲೆ ದಾಳಿ ಮಾಡಿಲ್ಲ, ಅಥವಾ ಇನ್ನೊಬ್ಬರಿಗೆ ನಾವು ತೊಂದರೆಯನ್ನು ಕೊಟ್ಟಿಲ್ಲ, ಇನ್ನೊಬ್ಬರ ಸಂಸ್ಕೃತಿಯನ್ನು ನಾಶ ಮಾಡಿಲ್ಲ, ಇನ್ನೊಬ್ಬರ ಮತ ಸಂಪ್ರದಾಯವನ್ನು ನಾವು ನಾಶ ಮಾಡಿಲ್ಲ. ಆದರೆ ಇವತ್ತು ಜೀವನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಶ್ರೇಷ್ಠವಾದಂತಹ ಭಾರತವನ್ನು, ಇಲ್ಲಿಯ ಸಿದ್ಧಾಂತವಾದಂತಹ, ಇಲ್ಲಿ ಶ್ರೇಷ್ಠವಾದಂತಹ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಸಂಪ್ರದಾಯವನ್ನು ಇವತ್ತು ನಾಶ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಬಂಧುಗಳೇ.